ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಕೂಡ ಮುಗಿದಿದೆ. ನಮ್ಮ CM ಪಂಕ್ ಅವರು ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ದಾರೆ. ಇದಾದ್ಮೇಲೆ ಅವರ ಅದ್ಭುತವಾದ ಸೆಲೆಬ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವನ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ CM ಪಂಕ್ ಅವರ ಸೊಂಟಕ್ಕೆ ಕೋಡಿ ರೋಡ್ಸ್ ಅವರೇ ಬೆಲ್ಟ್ ನ ಕಟ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಫೋಟೋನ ನೀವು ಇಲ್ಲಿ ನೋಡ್ತಾ ಇರಬಹುದು. 4 ಮೈನ್ ಚಾಂಪಿಯನ್ಸ್ ಗಳು ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಒಂದ್ ಕಡೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಕೋಡಿ ರೋಡ್ಸ್ ಅವರು ಇದ್ದಾರೆ. ಇನ್ನೊಂದ್ ಕಡೆ WWE NXT ಚಾಂಪಿಯನ್ ರಿಕ್ಕಿ ಸ್ಟೈನ್ ಅವರು ಇದ್ದಾರೆ. ಮೂರನೇದಾಗಿ WWE ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ CM ಪಂಕ್ ಅವರು ಇದ್ದಾರೆ. ಅಂಡ್ ನಾಲ್ಕನೇದಾಗಿ WWE ವಿಮೆನ್ಸ್ ಚಾಂಪಿಯನ್ ಜೇಡ್ ಕಾರ್ಗಿಲ್ ಅವರು ಇದ್ದಾರೆ. ಈ ಫೋಟೋನ ನೋಡಿ ನಿಮಗೆ ಏನಾದ್ರೂ ಫೀಲ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಹೇಳಿ, ಯಾಕಂದ್ರೆ ಈ 4 ಜನ ಕೂಡ ಫಾರ್ಮರ್ AEW ಸೂಪರ್ ಸ್ಟಾರ್ಸ್ ಗಳು. ಅಂಡ್ ಈಗ ಈ 4 ಜನ ಕೂಡ WWE ಗೆ ಬಂದು ಮೈನ್ ಚಾಂಪಿಯನ್ಶಿಪ್ ನ ವಿನ್ ಆಗಿದ್ದಾರೆ. ನಮ್ಮ ಟ್ರಿಪಲ್ ಎಚ್ ಅವರ ಇಂಟೆನ್ಷನ್ ಈಗ ನನಗೆ ಅರ್ಥ ಆಗ್ತಾ ಇದೆ. ಅದೇನಪ್ಪಾ ಅಂದ್ರೆ AEW ಕಂಪನಿಯವರಿಗೆ ನಮ್ಮ ಟ್ರಿಪಲ್ ಎಚ್ ಅವರು ತೋರಿಸಬೇಕಾಗಿತ್ತು, ನಿನ್ನ ಕಂಪನಿಯಿಂದಾನೇ ಸೂಪರ್ ಸ್ಟಾರ್ಸ್ ಗಳು ಬಂದು ನನ್ನ ಕಂಪನಿಯಲ್ಲಿ ಚಾಂಪಿಯನ್ ಹಾಗೆ ಆಗ್ತಾರೆ, ಒಂದಲ್ಲ ಒಂದು ದಿನ ನೋಡ್ತಾ ಇರುವಂತ ಆ ಒಂದಲ್ಲ ಒಂದು ದಿನ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಬಂದಿದೆ. ಬಟ್ ಅದನ್ನ ಬುಕ್ ಮಾಡೋದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರೇ ಶೋ ಅಲ್ಲಿ ಇರ್ಲಿಲ್ವಂತೆ. ಎಸ್ ಗೈಸ್, ಇವತ್ತಿನ ಶೋ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲೇನೆ ಇರ್ಲಿಲ್ವಂತೆ. ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ಇಂಪಾರ್ಟೆಂಟ್ ಶೋ ನಡೀತಾ ಇದೆ, ಹೈಪ್ ನ ಕ್ರಿಯೇಟ್ ಮಾಡಿದ್ದೀರಾ, ಅದನ್ನ ಬುಕ್ ಮಾಡೋದಕ್ಕೆ ನೀವೇ ಇಲ್ಲ. ಎಸ್, ನಿಮ್ ಕಣ್ಣಿಂದನೇ ಆ ರಿಸಲ್ಟ್ ನ ನೋಡೋದಕ್ಕೆ ಆಗ್ತಾ ಇಲ್ವಾ? ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಟ್ರಿಪಲ್ ಎಚ್ ಅವರು WWE ನ ಯಾವ ರೀತಿ ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ, ತಾತ ಮಾಡಿರೋ ಆಸ್ತಿನ ಮೊಮ್ಮಗ ಕರಗಿಸ್ತಾ ಇದನಲ್ಲ, ಆ ರೀತಿ ನಮ್ಮ ಟ್ರಿಪಲ್ ಎಚ್ ಅವರು ಮಾಡ್ತಾ ಇದ್ದಾರೆ. ವಿನ್ಸ್ ಮೆಕ್ಮೆನ್ ಅವರು ಮಾಡಿದಂತಹ ಆಸ್ತಿನ ನಮ್ಮ ಟ್ರಿಪಲ್ ಎಚ್ ಅವರು ಕರಗಿಸ್ತಾ ಬರ್ತಾ ಇದ್ದಾರೆ. ರೀಸೆಂಟ್ ಆಗಿ ತುಂಬಾ ಶೋಗಳನ್ನ ನಮ್ಮ ಟ್ರಿಪಲ್ ಎಚ್ ಅವರು ಮಿಸ್ ಮಾಡ್ಕೊಂಡಿದ್ದಾರೆ, ವೆಕೇಶನ್ ಮಾಡ್ತಾ ಇದ್ದಾರೆ. ಬಟ್ ಒಂದು ದಿನನೂ ಕೂಡ ನಾನು ನಿಮಗೆ ಹೇಳಿರಲಿಲ್ಲ ಬ್ಯಾಕ್ ಸ್ಟೇಜ್ ಅಲ್ಲಿ ವಿನ್ಸ್ ಮೆಕ್ಮೆನ್ ಅವರು ಇರಲಿಲ್ಲ ಅಂತ. ಯಾಕಂದ್ರೆ ವಿನ್ಸ್ ಮೆಕ್ಮೆನ್ ಅವರು ಎಷ್ಟೇ ಬೋರಿಂಗ್ ಶೋನ ಕೊಟ್ಟರು ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಕೂತ್ಕೊಂಡು ಅವರು ಎಲ್ಲರನ್ನು ಕೂಡ ಗಮನಿಸೋರು. ಅಂಡ್ ಈಗ ನಮ್ಮ ಟ್ರಿಪಲ್ ಎಚ್ ಅವರು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಬಿಟ್ಟು ಪಲಾಯನ ಆಗಿದ್ದಾರೆ. ಇನ್ನು ನಮ್ಮ ಜೇ ಉಸೋ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಜೇ ಉಸೋಗೆ ತಾನು ಸೋತಿರೋದು ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅನ್ಕೋತೀನಿ. ಯಾಕಂದ್ರೆ ಅದಕ್ಕೋಸ್ಕರ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಫೋಟೋನ ಅಪ್ಲೋಡ್ ಮಾಡಿ ಯಲ್ ವಿನ್ ಅಂತ ಒಂದು ಫಿಂಗರ್ ನ ತೋರಿಸಿದ್ದಾರೆ, ಮಿಡಲ್ ಫಿಂಗರ್ ನ ತೋರಿಸಿದ್ದಾರೆ. ಸೊ ನಾನು ಮುಂದೊಂದು ದಿನ ಗೆಲ್ತೀನಿ ಅಂತ ತೋರಿಸ್ತಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಿಗೆ ತಾನು ಸೋತಿರೋದು ಸಿಕ್ಕಾಪಟ್ಟೆ ಇರಿಟೇಟಿಂಗ್ ಅನಿಸ್ತಾ ಇದೆ. ಇನ್ನ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನನಗೆ ಇಷ್ಟ ಆದಂತಹ ವಿಚಾರ ಒಂದೇ ಒಂದು. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ, WWE ಅವರು ಜಾನ್ ಸಿನಾ ಅವರ ಡಿಸೆಂಬರ್ 13ನೇ ತಾರೀಕಿನ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಪ್ಲಾನ್ಸ್ ಗಳನ್ನ ರಿವೀಲ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, WWE ಅವರು ಪ್ಲಾನ್ ಮಾಡ್ಕೋತಾ ಇದ್ದಾರೆ ಜಾನ್ ಸಿನಾ ಅವರ ಫೈನಲ್ ಅಪೋನೆಂಟ್ ನ ಹುಡ್ಕೋದಕ್ಕೋಸ್ಕರ WWE ಅವರು ಒಂದು ಟೂರ್ನಮೆಂಟ್ ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ಟೂರ್ನಮೆಂಟ್ ಅಲ್ಲಿ ಗೆದ್ದವರು ಜಾನ್ ಸಿನಾ ಅವ್ರನ್ನ ಡಿಸೆಂಬರ್ 13ನೇ ತಾರೀಕಿನ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಫೇಸ್ ಮಾಡಬಹುದು. ಈ ರೀತಿ WWE ಅವರು ಒಂದು ಟೂರ್ನಮೆಂಟ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಈಗ WWE ಅವರು ಅಫಿಷಿಯಲ್ ಆಗಿ ಜಾನ್ ಸಿನಾ ಅವರ ಟೂರ್ನಮೆಂಟ್ ನ ಪ್ರಾರಂಭ ಮಾಡಿದ್ದಾರೆ. ಇವತ್ತಿನ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಅದರ ಅನೌನ್ಸ್ಮೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ನಮ್ಮ ಜಾನ್ ಸಿನಾ ಅವರ ವಿಡಿಯೋ ಪ್ಯಾಕೇಜ್ ಕೂಡ ಪ್ಲೇ ಆಗುತ್ತೆ. ಅದರಲ್ಲಿ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ, ನಿಜವಾಗ್ಲೂ ನಾನು ನನಗೆ ಸಿಕ್ಕಂತಹ ಅವಕಾಶನೇ ಎಲ್ಲರಿಗೂ ಕೂಡ ಕೊಡಬೇಕು ಅಂತ ಇದ್ದೀನಿ. ಎಸ್, ನನಗೆ ಯಾವ ರೀತಿ ನನ್ನ WWE ಡೆಬ್ಯೂ ಅಲ್ಲಿ ಓಪನ್ ಚಾಲೆಂಜ್ ನ ಅವಕಾಶ ಸಿಕ್ತೋ ಅದೇ ರೀತಿ ನಾನಿವಾಗ ಎಲ್ಲರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಇದ್ದೀನಿ. ಅಂಡ್ ನನ್ನ ಲಾಸ್ಟ್ ಅಪೋನೆಂಟ್ ನ ನಾನು ಹ್ಯಾಂಡ್ ಪಿಕ್ ಮಾಡ್ತಾ ಇಲ್ಲ, ಬದಲಿಗೆ ಅವರೇ ಅರ್ನ್ ಮಾಡಿಕೊಂಡು ನನ್ನ ಲಾಸ್ಟ್ ಅಪೋನೆಂಟ್ ಆಗಿ ಬರಬೇಕು, ಇದು ನನ್ನ ಆಸೆ. ಅದಕ್ಕೋಸ್ಕರ ಮುಂದಿನ ವಾರದ ಮಂಡೇ ನೈಟ್ ನನ್ನ ಹೋಮ್ ಗ್ರೌಂಡ್ ಬೋಸ್ಟನ್ಗೆ ನಾನು ಬರ್ತಾ ಇದ್ದೀನಿ. ಅಂಡ್ ಅಲ್ಲಿ ಒಂದು ಟೂರ್ನಮೆಂಟ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಟೂರ್ನಮೆಂಟ್ ಅಲ್ಲಿ ಮಂಡೇ ನೈಟ್ ರಾ ಇಂದ, ಸ್ಮ್ಯಾಕ್ ಡೌನ್ ಇಂದ, NXT ಇಂದ, ಇವನ್ ಯಾರು ಈ ಒಂದು ಕಂಪನಿಯಲ್ಲಿ ಇಲ್ವೋ ಆ ಸೂಪರ್ ಸ್ಟಾರ್ಸ್ ಗಳು ಕೂಡ ಆ ಒಂದು ಟೂರ್ನಮೆಂಟ್ ಅಲ್ಲಿ ಕಂಪೀಟ್ ಮಾಡಿ ಆ ಒಂದು ಟೂರ್ನಮೆಂಟ್ ನ ಯಾರು ಗೆಲ್ತಾರೋ ಅವರು ನನ್ನನ್ನ ಫೇಸ್ ಮಾಡ್ತಾರೆ. ನಿಜವಾಗ್ಲೂ ಆ ಟೂರ್ನಮೆಂಟ್ ಗೆ ಬರೋರ್ಗೆಲ್ಲರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ನ ತಿಳಿಸ್ತೀನಿ. ಅಂಡ್ ಆ ಟೂರ್ನಮೆಂಟ್ ನ ಗೆದ್ದು ಯಾರು ನನ್ನ ವಿರುದ್ಧ ಬರ್ತಾನೋ ಅವನಿಗೆ ನಾನು ಲಾಸ್ಟ್ ವಾರ್ನಿಂಗ್ ನ ಕೊಡಬೇಕು. ಇಫ್ ಯು ವಾಂಟ್ ಸಮ್ ಕಮ್ ಅಂಡ್ ಗೆಟ್ ಸಮ್ ಅಂತ ನಮ್ಮ ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ ಟೂರ್ನಮೆಂಟ್ ನ ಅನೌನ್ಸ್ ಮಾಡ್ತಾರೆ. ಅಂಡ್ ಈ ಒಂದು ಟೂರ್ನಮೆಂಟ್ ನ ನೇಮು ಜಾನ್ ಸಿನಾಸ್ ಲಾಸ್ಟ್ ಟೈಮ್ ಇಸ್ ನೌ ಟೂರ್ನಮೆಂಟ್ ಅಂತ. ಅಂಡ್ ಈ ಒಂದು ಟೂರ್ನಮೆಂಟ್ 14 ಜನರ ಟೂರ್ನಮೆಂಟ್ ಆಗಲಿದೆ. ಅಂಡ್ ಈ ಒಂದು ಟೂರ್ನಮೆಂಟ್ ಮುಂದಿನ ವಾರದ ಮಂಡೇ ನೈಟ್ ರಾ ಇಂದ ಪ್ರಾರಂಭ ಆಗುತ್ತೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಸ್ಮ್ಯಾಕ್ ಡೌನ್ ಇಂದ ಸೂಪರ್ ಸ್ಟಾರ್ಸ್ ಗಳು, ಮಂಡೇ ನೈಟ್ ರಾ ಇಂದ ಸೂಪರ್ ಸ್ಟಾರ್ಸ್ ಗಳು, NXT ಇಂದ ಸೂಪರ್ ಸ್ಟಾರ್ಸ್ ಗಳು, ಅದೇ ರೀತಿ TNA ಇಂದನೂ ಕೂಡ ಸೂಪರ್ ಸ್ಟಾರ್ಸ್ ಗಳು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜಾನ್ ಸಿನಾ ಅವರು ಹೇಳ್ದಂಗೆನೆ WWE ಕಂಪನಿಯಲ್ಲಿ ಯಾರು ಇಲ್ವೋ
ಅವರು ಕೂಡ ಈ ಒಂದು ಟೂರ್ನಮೆಂಟ್ಗೆ ಬರಬಹುದಂತೆ. ಸೊ AEW ಇಂದನೂ ಯಾರಾದರೂ ಬಂದ್ರೆ ನಿಜವಾಗ್ಲೂ ಕೂಡ ಅದ್ಭುತವಾಗಿರುತ್ತೆ. ಸೊ ಇವರೆಲ್ಲರ ನಡುವೆ ಒಂದು ಟೂರ್ನಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಟೂರ್ನಮೆಂಟ್ ನ ಯಾರು ಗೆಲ್ತಾರೋ ಅವರು ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಲಾಸ್ಟ್ ಅಪೋನೆಂಟ್ ಆಗ್ತಾರೆ ಜಾನ್ ಸಿನಾ ಅವರ ಕರಿಯರ್ಗೆ. ಅಂಡ್ WWE ಅವರು ಸ್ವಲ್ಪ ಜನನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಆ ಒಂದು ಟೂರ್ನಮೆಂಟ್ ಅಲ್ಲಿ ನಮಗೆ ಮಿಸ್, ರೂಸೆವ್, ಸೋಲೋ ಸಿಕೋವಾ, ಶೇಮೆಸ್, ಎಲೆನೈಟ್, ಡ್ರೂ ಮ್ಯಾಕೆಂಟೈರ್, ಪೆಂಟಾ, ಕಾರ್ಮೆಲೋ ಹೇಸ್, ಬ್ರಾನ್ಸನ್ ರೀಡ್, ಗಂತರ್ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಇಷ್ಟು ಜನರನ್ನ WWE ಅವರು ಆ ಒಂದು ವಿಡಿಯೋ ಪ್ಯಾಕೇಜ್ ಅಲ್ಲಿ ತೋರಿಸೋದ್ರ ಮುಖಾಂತರ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಸೊ ಜಾನ್ ಸಿನಾಸ್ ಲಾಸ್ಟ್ ಟೈಮ್ ಈಸ್ ನಾವ್ ಟೂರ್ನಮೆಂಟ್ ನಮಗೆ ಮುಂದಿನ ವಾರ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗುತ್ತೆ. ಕಾದ್ ನೋಡೋಣ ಗೈಸ್, ಯಾವ ರೀತಿ ಸರ್ಪ್ರೈಸಸ್ ಗಳು ನಮಗೆ ಆ ಒಂದು ಟೂರ್ನಮೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫೈನಲಿ ಯಾರು ಆ ಒಂದು ಟೂರ್ನಮೆಂಟ್ ನ ಗೆದ್ದು ಜಾನ್ ಸಿನಾ ಅವರ ಫೈನಲ್ ಅಪೋನೆಂಟ್ ಆಗ್ತಾರೆ ಅಂತ ಆದಷ್ಟು ಬೇಗ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಜಾನ್ ಸಿನಾ ಅವರು ಹೆಚ್ಚು ಅಂದ್ರೆ ಇನ್ನ 1 ತಿಂಗಳು ಮಾತ್ರ ಆಸ್ ಎ ರೆಸ್ಲರ್ ನಮಗೆ ಈ ಒಂದು ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ದ ಲಾಸ್ಟ್ ಟೈಮ್ ಈಸ್ ಫೈನಲಿ ನಾವ್. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.